ದೇಶದ ಪ್ರಮುಖ ರಾಜ್ಯಗಳಲ್ಲಿ ಇಂಡಿಯಾ ಹಾಗೆ ಎನ್ಡಿಎ ನಡುವಿನ ಜಿದ್ದಾಜಿದ್ದಿ ಮುಂದುವರಿತಾ ಇದೆ. ಉತ್ತರ ಪ್ರದೇಶದಲ್ಲಿ ಎನ್ಡಿಎಯನ್ನ ಹಿಂದಿಕ್ಕಿದೆ ಇಂಡಿಯಾ. 43 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಭಾರಿ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. 43 ಅಂತ ಅಂದ್ರೆ ಮೋರ್ ದನ್ 50%. 36 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಇಂಡಿಯಾ ಒಕ್ಕೂಟ 43 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ ದೆಹಲಿ ಗದ್ದುಗೆ ಏರ್ಬೇಕು ಅಂತ ಅಂದ್ರೆ ಉತ್ತರದ ಮುಖೇನವಾಗಿ ಹೋಗ್ಬೇಕು ಅಂತ, ಒಂದ್ ರೀತಿ ನಂದಿ ಬಾಗ್ಲು ಇದ್ದಂಗೆ. ಹೌದು, ಉತ್ತರ ಗೆದ್ರೆ ದೆಹಲಿ ಗೆದ್ದಂಗೆ ಅಂತ ಹೇಳಿ. ಬಟ್ ಈಗ ಉತ್ತರದಲ್ಲೇ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು ಬಿಜೆಪಿಗೆ. ಎಗೈನ್ ಇಲ್ಲಿ ಬಿಜೆಪಿ ಉತ್ತರದಲ್ಲಿ ಸಮಸ್ಯೆ ಆದ್ರೂ ಕೂಡ ಈ ನಂಬರ್ಸ್ ಅನ್ನ ಕಾಯ್ದುಕೊಳ್ತಾ ಇರೋದಕ್ಕೆ ಬಹುಶಃ ಕಾರಣ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎನ್ಡಿಎ ಒಕ್ಕೂಟ. ಅದು ನಿಮ್ಗೆ ಪಕ್ಕದ ಆಂಧ್ರದಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ತಮಿಳುನಾಡಿನಲ್ಲಾಗಿರ್ಬೋದು, ಮತ್ತೆ ಈ ಕಡೆ ಕರ್ನಾಟಕದಲ್ಲೂ ಕೂಡ ಇರೋದ್ರಲ್ಲಿ ಪರವಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ. ಬಿಟ್ರೆ ಉತ್ತರ ಪ್ರದೇಶದಲ್ಲಿ ಬಹಳ 46-36 ಸಾಮಾನ್ಯ ಸಂಗತಿ ಅಲ್ಲ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲವನ್ನೂ ಕೂಡ ಇದು ಬುಡಮೇಲು ಮಾಡ್ತಾ ಇದೆ, ಉಲ್ಟಾ ಮಾಡ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಮತ್ತೆ ಮುನ್ನಡೆ 36,687 ಮತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038370000. ಸಿಎನ್ ಮಂಜುನಾಥ್ ಮುನ್ನಡೆ 1,94,078 ಮತಗಳನ್ನ ಡಾಕ್ಟರ್ ಮಂಜುನಾಥ್ ಪಡೆದಿದ್ದಾರೆ. 1,94,000 ಮತಗಳನ್ನ 72,741 ಮತಗಳು ಸುರೇಶ್ ಅವರಿಗೆ ಲಭ್ಯ ಆಗಿವೆ. 7ನೇ ಸುತ್ತು ಮುಕ್ತಾಯ ಕಂಡಿದೆ. ಮಂಜುನಾಥ್ ಮುನ್ನಡೆಯಲ್ಲಿದ್ದಾರೆ. ಇನ್ನು ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆ ಭಾರೀ ಸಂಚಲನ. 100 ಕ್ಷೇತ್ರಗಳಲ್ಲಿ ಟಿಡಿಪಿ ಮುನ್ನಡೆ. ಸೆಂಚುರಿ ಪವನ್ ಕಲ್ಯಾಣ್, ಚಂದ್ರಬಾಬು ನಾಯ್ಡು ಭಾರೀ ಮುನ್ನಡೆ 100 ಕ್ಷೇತ್ರಗಳಲ್ಲಿ. ಕಳೆದ ಬಾರಿ 23 ಕ್ಷೇತ್ರ ಗೆದ್ದಿದ್ದು ಟಿಡಿಪಿ. ಲೆಕ್ಕ ಹಾಕಿ ಆಂಧ್ರದಲ್ಲಿ ಜನ ಹೆಂಗೆ ಶಿಫ್ಟ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸಂಚಲನ. ಮೊನ್ನೆ ತನಕ ಜೈಲಲ್ಲಿದ್ರು 53 ದಿನ. ಅದೇ ಎಡವಟ್ಟಾಗಿದ್ದು, ಎಲ್ಲಿ ತಪ್ಪುಗಳಾಗಿದ್ದು ಅಂದ್ರೆ ತಮ್ಮ ನಿಲುವುಗಳಿಂದ ಪರವಾಗಿಲ್ಲ, ಅವ್ರಿಗೊಂದು ಹೆಸರಿದೆ ಅಂತ. ಯಾವಾಗ ಚಂದ್ರಬಾಬು ನಾಯ್ಡು ಜೈಲಿಗೆ ಸೇರಿಸಿದ್ರಲ್ಲ, ಅಲ್ಲಿಂದ ಹಿನ್ನಡೆ ಶುರುವಾಯಿತು ಅಂತ. ಇನ್ನು 67,358 ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗೆ 1,64,072 ಮತಗಳು ಸಿಕ್ಕಿವೆ. ಸ್ಟಾರ್ ಚಂದ್ರು 97,114 ಮತಗಳು. ಈ ಬಾರಿ ಯಾರಿಗೆ ಸ್ಟಾರ್? ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡ್ಬೇಕು. ಇನ್ನು ಮಂಡ್ಯದಲ್ಲಿ ನಾನು ಮೊದಲೇ ಹೇಳಿದಾಗೆ ದಾಖಲೆ ಪ್ರಮಾಣದ ಮತದಾನ ಆಗಿತ್ತು. 81.75 ಮತದಾನ. ಯಾಕೆ ಇಷ್ಟು ಮತದಾನ ಆಯ್ತು ಅನ್ನುವಂಥ ವಿಶ್ಲೇಷಣೆಗೆ ಒಳಪಡಿಸಿದಾಗ ಗ್ಯಾರಂಟಿಯಿಂದಾಗಿ ಮಹಿಳೆಯರು ಬಂದು ಮತದಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಇಲ್ಲಿಲ್ಲ, ಕುಮಾರಸ್ವಾಮಿ ಅವರು ನಿಂತಿರೋದಕ್ಕೆ ಬಹಳ ಮತದಾನ ಆಗಿದೆ ಅನ್ನುವಂಥ ಹೇಳ್ತಾ ಇದ್ರು. ಹೀಗಾಗಿ ಹೆಚ್ಚಿನ ಮತದಾನ ಯಾರಿಗೆ ಅನುಕೂಲ ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿತ್ತು. ಬಹುಶಃ ಕುಮಾರಸ್ವಾಮಿ ಅವ್ರ ಕಡೆಗೆ ಅದು ಟರ್ನ್ ಆಗ್ತಾ ಇರೋ ಕಂಡು ಬರ್ತಾ ಇದೆ. ಇನ್ನು ಡಾಕ್ಟರ್ ಅಂತೂ ತಮ್ಮ ಅಂತರದ ಮುನ್ನಡೆಯ ಅಂತರವನ್ನ ಹೆಚ್ಚು ಮಾಡಿಕೊಂಡೇ ಸಾಕ್ತಾ ಇದ್ದಾರೆ. ಡಿ ಕೆ ಸುರೇಶ್ 72,000 ಮತಗಳನ್ನ ಪಡೆದಿದ್ರೆ ಡಾಕ್ಟರ್ 1 ಲಕ್ಷ ಮೀರಿ ಹೋಗಿದ್ದಾರೆ. 30,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ 36,000 ಮುನ್ನಡೆಯನ್ನ ಸಾಧಿಸಿದ್ದಾರೆ. 27 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ 20 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಅಂತ ಅಂದ್ರೆ ಒಟ್ಟು 48 ಆಯ್ತು. ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ. ಯಾಕಂತ ಅಂದ್ರೆ ಭಾರತ ಗೆಲ್ಬೇಕು ಅಂತ ಅಂದ್ರೆ ಈ ಟಾಪ್ 5 ಇದಾವಲ್ಲ, 1 80 ಕ್ಷೇತ್ರ ಹೊಂದಿರುವಂತ ಉತ್ತರ ಪ್ರದೇಶ, 2 48 ಕ್ಷೇತ್ರ ಹೊಂದಿರುವಂತ ಮಹಾರಾಷ್ಟ್ರ, 3 42 ಕ್ಷೇತ್ರವನ್ನ ಹೊಂದಿರುವಂತ ಪಶ್ಚಿಮ ಬಂಗಾಳ, ಆ ನಂತರದಲ್ಲಿ 40 ಕ್ಷೇತ್ರ ಹೊಂದಿರುವಂತ ಬಿಹಾರ, ಹಾಗೆ 39 ಕ್ಷೇತ್ರ ಹೊಂದಿರುವಂತ ತಮಿಳುನಾಡು. ಇವೇ ಹೆಚ್ಚು ಕಡಿಮೆ ಅರ್ಧ ಪಾಲು.